ರೀ ನನಗೆ ಯಾಕೋ ಭಯ ಆಗತ್ತೈತೆ ರೀ. ಏನೋ ಹ್ಞೂ ಅಂತ ಹೇಳಿಬಿಟ್ಟೆ. ರಜನಿ, ನಿನಗೆ ಯಾರು ಅವ್ವ ಹೇಳಿದಕ್ಕಿಲ್ಲ ಹ್ಞೂ ಅನ್ನಂತ ಹೇಳಿದ್ರು? ಹಾಂ, ನಾ ಮಾತಾಡ್ತಿದ್ದೆ ಇಲ್ಲೋ ಇಲ್ಲ ಅತ್ತಿ ನಾನು ಒಪ್ಕೊಂಡ್ರೆ ಸಾಕು ಅನ್ನೋ ಕಾರಣಕ್ಕೆ ಎಲ್ಲದಕ್ಕೂ ಹ್ಞೂ ಅಂದು. ನೋಡು, ನಾಳೆ ನಾಡ್ದು ನಂದು ಎಕ್ಸಾಮ್ ಐತೆ ಅಂತೇಳಿ ನಾನು ಸಿಟಿಗೆ ಹೋಗ್ಬೇಕು. ನೀನು ಒಬ್ಬಕ್ಕೆ ಇರಬೇಕು. ನನಗೆ ನೀನು ಇಲ್ಲಿ ಒಬ್ಬಕ್ಕೆ ಇಟ್ಬಿಟ್ಟು ಹೋಗೋ ಮನಸ್ಸಿಲ್ಲ ರೀ. ಯಾಕ್ರಿ ಹಂಗಂತೀರಿ? ನಿಮ್ಮ ಅವ್ವ ಏನು ಹುಲಿನ ಸಿಂಹನ ನಾನು ತಿಂದುಬಿಡಕ? ಅವ್ರಿಗೂ ಒಳ್ಳೆ ಮನ್ಸು ಐತಿ. ನಿಮ್ಮಲ್ಲಿ ಬಾ ಕಾಜಿ ಇದ್ದಿದ್ದಕ್ಕನ ಅವರು ನಮ್ಗೆ ಫೋನ್ ಹಚ್ಚಿ ಇಲ್ಲಿ ತನಕ ಬಾ ಅಂದಿದ್ದು. ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಂಬಿಕೆ ಐತಿ ರಜನಿ. ನಿಮ್ಮ ಅವ್ವನ ಮನ್ಸು ಗೆಲ್ಲಕ್ಕೆ ಆಗಿಲ್ಲ ನನ್ನ ಕೈಲೇ. ಆಕೈತಿ ಅಲ್ಲ, ಸ್ವಲ್ಪ ದಿನ ಯಾರಿಗೇ ಆದರೂ ಮಗ ಸಡನ್ನಾಗಿ ಒಂದು ಹುಡುಗಿನ ಮದುವೆ ಮಾಡ್ಕೊಂಡು ಮನೆಗೆ ಬಂದಾನಂತಂದ್ರೆ ಯಾರಿಗೇ ಆದರೂ ಈ ಥರ ಹಾಕೇ ಆಗುತ್ತೆ. ಅದ್ರೊಳಗೆ ಏನು ತಪ್ಪೈತಿ? ಅಷ್ಟಕ್ಕೂ ನಿಮ್ಮ ಅವ್ವ ನಮ್ಗೊಂದು ಅವಕಾಶ ಕೊಟ್ಟಾರಲ್ಲ, ನೀವಿಬ್ಬರು ಸೇರಿ ಬಾಳೆ ಮಾಡ್ಬೇಕಂತಂದ್ರೆ ನನ್ನ ಮನಸ್ಸು ಗೆಲ್ಲಬೇಕು ಅಂಥೇಳಿ. ಅವ್ರ ಮನಸ್ಸು ಗೆಲ್ಲಕ್ಕೆ ಸ್ವಲ್ಪ ಸಮಯ ಹೋಗ್ಬೋದು, ಆಮೇಲೆ ನಾವಿಬ್ಬರು ಜೀವನ ಪೂರ್ತಿ ಆರಾಮಾಗಿರ್ಬೋದಲ್ಲ. ಸರಿ ರಜನಿ, ನೀನು ಈ ಮಾತು ಕೇಳಿನ ನಾನು ಸುಮ್ಮನೆ ಇರೋದು. ನಂಗೆ ನಿಮ್ಮಪ್ಪ ಅವಾಗೂ ನಮ್ಮ ಮದುವೆ ಆಗಿದ್ದ ವಿಚಾರ ಗೊತ್ತಿಲ್ಲ. ಏನು ಮಾಡ್ತೀಯ ರೀ? ಅವ್ರಿಗೆ ಗೊತ್ತಾದರೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೋ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲಪ್ಪ. ಒಂದ್ಸಲ ನಿಮ್ದು ಎಕ್ಸಾಮ್ ಮುಗಿದ್ಮೇಲೆ ಒಂದ್ಸಲ ಊರಿಗೆ ಹೋಗೋಣ. ಸರಿ, ಅವ್ರಿಗೂ ಸಿಟ್ಟು ಬಂದೇ ಬರುತ್ತಾ, ಏನು ಮಾಡೋಕ್ಕಾಗಿಲ್ಲ. ಈಗ ಸದ್ಯಕ್ಕಂತೂ ನಮ್ಮ ಮದುವೆ ಆಗಿದ್ದ ವಿಚಾರ ಅವ್ರಿಗೆ ಗೊತ್ತಾಗೋದು ಇಲ್ಲ. ನಾವೇ ಹೋಗಿ ಹಿಂಗಾಯ್ತು ಅಂತ ಒಂದು ಮಾತು ಹೇಳೋಣ. ಸಿಟ್ಟು ಬರ್ತೈತಿ, ಸ್ವಲ್ಪ ದಿನ ಸಿಟ್ಟು, ಆಮೇಲೆ ನಮ್ಮವ್ವ ಆದ್ಲಲ್ಲ ತನ್ನಗೆ ಹಾಗಾಗಿ ಆಗುತ್ತೆ. ಹಾಂ, ನನಗೆ ಬಟ್ಟೆನೇ ಇಲ್ಲ, ಅರ್ವಿನ ತಂದಿಲ್ಲ ನಾವು ಒಂದೂ. ಹಂಗೆ ನೀವು ನೋಡಿದ್ರೆ ನಿಂತ ಕಲ್ ಮೇಲೆ ಕರ್ಕೊಂಡು ಬಂದುಬಿಟ್ರಿ. ಇದೇ ಉಟ್ಟು ಸೀರೆ, ಇದ್ರ ಮೇಲೆ ಅರ್ವಿನೇ ಇಲ್ಲ ರೀ ನನ್ನ ಕಡೆ. ಅಯ್ಯೋ ಹೌದಾ, ಸಾರಿ ರಜನಿ, ನನಗೂ ಗೊತ್ತಾಗಲಿಲ್ಲ. ಇರು, ನಮ್ಮ ಅಕ್ಕನ ಕರಿತೀನಿ. ಕರೆಯೋದೇನು ಬೇಡಪ್ಪ, ನಾನೇ ಬರತೀನಿ. ರಜನಿ ಅಕ್ಕ, ತಗೋ, ಇದು ಸೀರೆ ನಮ್ಮ ಮನೆ ಅಂದರೆ ಅಭಿಷೇಕನ ಹೆಂಡತಿಯಾಗಿ ಬರೋರಿಗೆ ಅವ್ವ ಮೊದಲ ತಂದಿಟ್ಟಿದ್ಲು. ಹೊಸದಾಗಿ ಮನೆಗೆ ಬಂದಾಗ ಇದನ್ನು ಉಟ್ಕೋಬೇಕಂತ ಹೇಳಿ. ಇದು ನಮ್ಮ ಪೂರ್ವಜರಿಂದ ಬಂದಿದ್ದು. ಯಾರು ಮನೆಗೆ ಸೊಸೆಯಾಗಿ ಬರ್ತಾರೋ ಅವ್ರು ಉಟ್ಕೋಬೇಕು. ನಮ್ಮವ್ವ ಸೊಸೆಯಾದಾಗ ಇದನ್ನ ಉಟ್ಕೊಂಡಿದ್ದಂತೆ. ತಗೋ, ನೀನು ಈ ಸೀರೆನ ಉಟ್ಕೋ. ಏನು ಅಕ್ಕ, ಹಿಂಗೆ ಹೇಳ್ತೀನಿ ಅಂತ ತಪ್ಪಿಗೆ ಹೋಗ್ಬೇಡ್ರಿ. ನಾನು ಇನ್ನೂ ಮನೆ ಸೊಸಿ ಅಂತಲೂ ಒಪ್ಕೊಂಡಿದ್ದಿಲ್ಲ. ಅತ್ತಿನ ಕೊಟ್ರ ಈ ಸೀರೆನ? ಹೂನವ, ನಮ್ಮ ಅವನ ಕೊಟ್ಲು. ನಮ್ಮ ಅವನ ಕಡೆ ಇತ್ತಿದೆ, ಕಪಾಟ ಒಳಗೆ ಇತ್ತು. ಅವ್ರ ಕಪಾಟ ಮುಟ್ಟು ಧೈರ್ಯ ನಮ್ಮ ಮನೆ ಒಳಗೆ ಯಾರಿಗೈತಿ? ಅವರೇ ಕೊಟ್ಟಿದ್ಕ ಕೊಡಕಂತಾನೆ. ಎಲ್ಲ ಸರಿ ಇದ್ದಿದ್ರೆ ನಿಮ್ಮ ಅತ್ತಿನ ಕೈಯಾರ ನೀನು ಇದನ್ನು ಕೊಡ್ತಿದ್ರು ಖುಷಿಯಾಗಿ. ಆದ್ರೆ ನೀವು ಹಿಂಗೆ ಮದುವೆ ಮಾಡ್ಕೊಂಡು ಬಂದ್ರಲ್ಲ, ಅದಕ್ಕೆ ಸ್ವಲ್ಪ ಸಿಟ್ಟು. ಸ್ವಲ್ಪ ದಿನ ಎಲ್ಲ ಆರಾಮಾಕೈತಿ. ತಗೋ, ಉಟ್ಕೋ. ರೀ, ನೋಡಿದ್ರ ಅತ್ತಿಯವ್ರ ಅವ್ರ ಕೈಯಾರ ಈ ಸೀರೆ ನನಗೆ ಕೊಟ್ಟಾರಂತ್ರಿ. ನಿಜವಾಗ್ಲು ಅವ್ರು ನನ್ನ ಸೊಸಿ ಅಂತ ಒಪ್ಕೊಳಂಗಿಲ್ಲನ? ಹೆಂಗಂತೀರಿ ನೀವು? ಸರಿ ರಜನಿ, ನಿಜವಾಗ್ಲು ನಿನ್ನ ಕಾಲ್ಗುಣ ಚಲೋನೇ ಐತಿ. ನಮ್ಮವ್ವ ಎಷ್ಟು ತಿಡ್ಡು ಮಾತಾಡತ್ತಿದ್ಲು, ಅಂಥಕ್ಕೆ ಈ ಸೀರೆ ನಿನ್ನ ಕೊಟ್ಟು ಕಷ ಅಂದ್ರೆ ತಿಳ್ಕೊಂಬಿಡು, ನೀನು ಪುಣ್ಯವಂತಿನ ಅಂಥೇಳಿ. ಆಮೇಲೆ ಇನ್ನೊಂದು ವಿಚಾರ, ಸೂಕ್ಷ್ಮವಾದ ವಿಚಾರ. ಅಭಿಷೇಕ, ರಜನಿ ಅವ್ವ ಒಂದು ಕಂಡೀಷನ್ನ ನಿಮ್ಗೆ ಹಾಕಿದ್ಲ, ನೋಡಿದ್ರಲ್ಲ, ಅದು ಇವತ್ತು ನಿಮ್ಮದು ಯಾವ ಕಾರ್ಯನೂ ನಡೆಯಂಗಿಲ್ಲ. ಹೇಳ್ಬೇಕಂತಂದ್ರೆ ರಜನಿ ಅಭಿಷೇಕ ಒಂದೇ ರೂಮ್ನಾಗೂ ಇರಬಾರ್ದು. ನಾನು ಸೊಸಿ ಅಂತ ಸಂಪೂರ್ಣವಾಗಿ ನನ್ನ ಸೊಸಿ ಅಂದ್ರೆ ರಜನಿನ ಒಪ್ಕೋವರೆಗೂ ಅವರಿಬ್ಬರು ಬಾಳೆ ಶುರು ಮಾಡಬಾರ್ದು ಅಂತ ಅವ್ವ ಹೇಳಾಳ. ನೀವು ಹೌದಾ? ಸರಿ ಅಕ್ಕ, ನೀವು ಹೆಂಗೆ ಹೇಳ್ತಿರೋ ಹಾಗೆ. ಅಲ್ಲ ರಜನಿ, ಸ್ವಲ್ಪ ಸುಮ್ಮಿದ್ ಬಿಡ್ರಿ ಅಕ್ಕ. ಈಗ ನಿಜ ಹೇಳ್ಬೇಕಂತಂದ್ರೆ ನಮ್ಮ ಎಜುಕೇಷನ್ ಮುಗಿದು ನಾವು ಒಂದು ಹಂತಕ್ಕೆ ಬರೋ ತನಕನೂ ಏನು ಬೇಡ ಅಂತಲೇ ನಾವು ಇಬ್ಬರು ಡಿಸೈಡ್ ಮಾಡಿದ್ವಿ, ಜಸ್ಟ್ ಮದುವೆ ಅಷ್ಟು ಆಗೋಣ ಅಂತೇಳಿ. ಈಗ ಅತ್ತಿಯವರು ಅರ್ಧ ಹೇಳಿದಾರಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಸರಿವಾ, ನಿಮ್ಮ ಮುಂದೆ ಇದನ್ನು ಹೆಂಗೆ ಹೇಳ್ದಂತ ಹೇಳಿ ನಾನು ಒಂಥರ ಮುಜುಗರ ಪಟ್ಕೋತಿದ್ದೆ. ಇಷ್ಟು ಸಲೀಸಾಗಿ ನೀವು ಇದಕ್ಕೆ ಒಪ್ಕೋತೀರಿ ಅಂತ ನನಗೆ ಅಂತಿರಲಿಲ್ಲ. ಅಭಿಷೇಕ, ನೀನು ಕೊನೆಗೆ ಮಕ್ಕೋ. ರಜನಿ, ನೀನು ಅವ್ವನ ಕೊನೆಗೆ ಮಕ್ಕೋಬೇಕಂತ, ಅಲ್ಲಿಗೆ ಹೋಗಿ ಮಕ್ಕೋ. ಏನು ಅಕ್ಕ? ಅವ್ವನ ಕೊನೆಗ? ಅಲ್ಲಿ ಅಕ್ಕ ಅವ್ವ ಹೇಳಿಲ್ಲ. ನಾ ಯಾಕೋ ಏನೋ ಅಂತ ಕೇಳಕ್ಕೆ ಹೋದ್ರೆ ನನ್ನ ವಾಪಸ್ ಬೈತಾಳಕ್ಕೆ. ಏನಂತ ಪ್ರಶ್ನೆ ಮಾಡಲಿ ಹೇಳು? ಅದಕ್ಕೆ ನಾ ಏನೋ ಪ್ರಶ್ನೆ ಮಾಡಕ್ಕೆ ಹೋಗಲಿಲ್ಲ. ರಜನಿ, ತಗೋಯಿಸ್ತೀರಿ, ಸ್ವಲ್ಪ ನಂಗೆ ಅಡುಗೆ ಮನೆಯಾಗ ಕೆಲಸ ಐತಿ, ನಾ ಹೋಗ್ತೀನಿ. ಅಕ್ಕ ರೀ, ಯಾಕೆ ಬೇಡ ಅಂತೀರಿ? ನಾ ಅತ್ತಿ ಕೊನೆಗೆ ಮಕ್ಕೋತೀನಿ ಬಿಡ್ರಿ. ಅತ್ತಿ ಜೊತೆ ಇದ್ದಷ್ಟು ನಾವು ಅತ್ತಿಗೆ ಹತ್ತಿರ ಆಗ್ಬೋದಲ್ಲ. ಅಲ್ಲ ರಜನಿ, ನಿನಗೆ ನಮ್ಮವ್ವ ಇನ್ನೂ ಏನಂತ ಗೊತ್ತಿಲ್ಲ. ಒಂದೆರಡು ಮ್ಯಾಲಿನ ಮಾತು ನೋಡಿ ನಮ್ಮವ್ವ ಹೆಂಗೆ ಅಂತೇಳಿ ಜಜ್ಮೆಂಟಿಗೆ ಬರೋಕ್ಕೆ ಹೋಗ್ಬೇಡ ನೀನು. ಪ್ಲೀಸ್ ರೀ, ಎದಕ್ಕೂ ಇಲ್ಲ ಅನ್ನೋಕೆ ಹೋಗ್ಬೇಡ್ರಿ. ನೋಡ್ರಿ, ಅತ್ತಿ ನಂಗೆ ನಿಮ್ಮ ವಂಶಕ್ಕೆ ಸೀರೆ ಕೊಟ್ಟ ಅಂತಂದಮೇಲೆ ನಾಳೆ ನಿಮ್ಮ ವಂಶಕ್ಕೆ ಸೊಸೆಯಾಗಿ ನಾನು ಸ್ವೀಕರಿಸ್ತಾರೆ. ನೀವು ಯಾಕ್ರಿ ಬೇಡ ಅಂತೀರಿ? ಸರಿ, ನೀನು ಇಷ್ಟು ಧೈರ್ಯದಿಂದ ಹೂ ಅನ್ನತಿ ಅಂದಮೇಲೆ ನಂದಿನ್ನೇನು. ಸರಿ,
ತಗೋ ಈ ಸೀರೆ ಉಟ್ಕೊಂಡು ಫ್ರೆಶ್ ಅಪ್ ಆಗಿ ಬಾ. ಊಟ ಮಾಡೋಣ, ಊಟ ಮಾಡಿ ನೀ ಅವ್ವ ಅನ್ಕೊಂಡಾಗ ಮಕ್ಕೊಂತಿ. ಸರಿ ರೀ. ಅಕ್ಕ, ಬಂಗಾರಕ್ಕ, ಸ್ಯಾನಭೋಗ ನಿನ್ನ ಮಾತು ಕೇಳಿ ಆಕಿನ ಮಣಿ ತುಂಬಿಸ್ಕೊಂಡಿದ್ದು ಆತಪ್ಪ. ಮುಂದೇನಂತಿ? ನೋಡು ಬಂಗಾರಕ್ಕ, ಒಂದು ಕಲ್ಲೊಳಗೆ ಎರಡು ಹಕ್ಕಿ ಹೊಡಿಬೇಕು. ಈಗ ಒಂದೇ ಕಲ್ಲೊಳಗೆ ನಿನ್ನ ಸೊಸಿನೂ ಹೊಡಿಬೇಕು, ನಿನ್ನ ಮಗನ ಪ್ರೀತಿನೂ ಕಟ್ಟಿಸ್ಕೋಬೇಕು ಅಂತಂದ್ರೆ ನಾ ಹೇಳ್ದಂಗೆ ಕೇಳ ಸಾಕು ನೀನು. ಹೇಳಪ್ಪ, ಮುಂದೇನು ಮಾಡಲಿ? ನೋಡು ಬಂಗಾರಕ್ಕ, ನಿನ್ನ ಸೊಸಿ ನಿನ್ನ ಮಗ ಸಂಸಾರ ಶುರು ಮಾಡಬಾರ್ದು. ಅವ್ರು ಸಂಸಾರ ಶುರು ಮಾಡಿದ್ರೆ ನಿನಗೆ ಕುತ್ತಿಗೆಗೆ ಬಂತು. ನಾಳೆ ಆಕಿ ರಜನಿ ಒಂದು ಗಂಡು ಒಂದು ಹೆಣ್ಣು ಹೊಡೆದ್ಲು ಅಂದ್ರೆ ನಿನ್ನ ವಂಶೋದ್ಧಾರಕ್ಕೆ ಬಂದಾತಂತ ತಿಳ್ಕೊ. ಹೌದಲ್ಲ? ಅದಕ್ಕೆ ಅವ್ರಿಬ್ಬರನ್ನು ಕೂಡಿಸ್ಬೇಡ. ನಿನ್ನ ಮಗನ ನಿನ್ನ ಸೊಸಿನ ದೂರ ಇಡು. ಅವ್ರು ದೂರ ಇದ್ದಷ್ಟು ನಿನಗೆ ಒಳ್ಳೇದು. ಹೌದಲ್ಲ? ಏನು ಮಾಡಲಿ? ನೋಡು ಬಂಗಾರಕ್ಕ, ನಿನ್ನ ಮಗ ಅಷ್ಟು ಸಲೀಸಾಗಿ ನಿನ್ನ ಈ ವಿಚಾರದಾಗ ನಂಬಂಗಿಲ್ಲ. ಯಾಕಂತಂದ್ರೆ ಹುಟ್ಟಿದಾಗಿನ ನೀನು ನೋಡ್ಕೊಂಡು ಬೆಳೆದಾನ. ನಿನ್ನ ಹಾವ ಭಾವ ಅಡ್ಗೆ ನಡ್ಗಿ ಎಲ್ಲ ಹೆಂಗೈತಿ ಅಂತೇಳಿ ಅವ್ನು ಭಾಳ ಸೂಕ್ಷ್ಮವಾಗಿ ಗೊತ್ತೈತಿ. ಈಗೇನೋ ಅವ್ನು ಸದ್ಯಕ್ಕೆ ಹ್ಞೂ ಅಂದಿರ್ಬೋದು. ಹೇಳ್ತೀನಿ ಇಲ್ಲೇ ಬಿಟ್ಟು ತಾನು ಹೋಗಿ ಸಿಟಿಗೆ ಹೋಗಾರಂತಂದ್ರೆ ನನಗನ್ಸೋ ಮಟ್ಟಿಗೆ ಅವ್ನು ಒಪ್ಪುದಿಲ್ಲ. ಅದಕ್ಕೆ ನಾ ಏನು ಮಾಡ್ಬೇಕೀಗ? ಅಯ್ಯೋ ಬಂಗಾರಕ್ಕ, ಇಷ್ಟೆಲ್ಲ ಶಾಣೆ ಅದಿ, ಇದು ಅರ್ಥ ಆಗಲಿಲ್ಲ ಅಂತಂದ್ರೆ ಹೆಂಗ? ನೀನು ಆದಷ್ಟು ನಿನ್ನ ಮಗನ ಪ್ರೀತಿ ವಿಶ್ವಾಸನ ಗಳಿಸ್ಕೋಬೇಕು. ನಿನ್ನ ಸೊಸೆ ಮೇಲೆ ನಿನಗೆ ಪ್ರೀತಿ ಇಲ್ಲ ಅಂತ ಗೊತ್ತೈತಿ, ಆದ್ರೆ ಐತಿ ಅಂಥೇಳಿ ನಾಟಕ ಮಾಡ್ಬೇಕು. ಏನು ಪ್ರಯೋಜನ? ನೀ ಎಷ್ಟು ನಿನ್ನ ಸೊಸಿನ ಕಾಳಜಿಯಿಂದ ಇಟ್ಕೋತೀರ ಅಷ್ಟು ನಿನ್ನ ಮಗ ನಿನ್ನ ನಂಬುತ್ತಾನ, ನಿನ್ನ ಹತ್ರಕ್ಕೆ ಬರ್ತಾನ, ನೀ ಹೇಳ್ದಂಗೆ ಕೇಳ್ತಾನ. ಅವ ಸಿಟಿಗೆ ಹೋಗಂದ್ರೆ ಹೊಕ್ಕಾನ. ಈಗ ಇಲ್ಲಿ ಅಭಿಷೇಕನ ಇಟ್ಕೊಂಡು ನೀನು ರಜನಿನ ಮನೆಯಿಂದ ಓಡಿಸ್ತಿದ್ರೆ ಸಾಧ್ಯ ಇಲ್ಲದ ಮಾತು. ನೀನು ಫಸ್ಟ್ ಅಭಿಷೇಕನ್ನ ಇಲ್ಲಿಂದ ಕಳಿಸ್ಬೇಕು, ಆಮೇಲೆ ರಜನಿಗೆ ಒಂದು ಗತಿ ಕಾಣಿಸಕ್ಕೆ ಸಾಧ್ಯ. ನೀನು ಅಭಿಷೇಕ ಇಲ್ಲಾಂದ್ರೆ ಕಾಪಾಡ್ಬಿಡ್ತಾನ ನೋಡು ರಜನಿನ. ಅದು ನಿಜಾನ ಅಷ್ಟೇ ಅನ್ಬೋಗಪ್ಪ, ನೀ ಹೇಳೋದು ಕರಿನ. ಏನು ಮಾಡಲಿ? ಅಭಿಷೇಕನ ಪ್ರೀತಿ ವಿಶ್ವಾಸನ ಹೆಂಗೆ ಗಳಿಸೋದೀಗ? ನೋಡು, ನಿನ್ನ ಸೊಸೆಯ ಮೇಲೆ ಪ್ರೀತಿ ವಿಶ್ವಾಸದಿಂದ ಮಾತಾಡು. ಕಮ್ಮನ್ನು ಸೀರೆ ಕೊಡು ಉಟ್ಕೊಳಕ್ಕೆ. ನಿಮ್ಮ ಮನೆಯಾಗಿನ ಸೊಸಿಗೆ ಅಂತ ಬಂಗಾರ ಮಾಡಿಸಿಟ್ಟಿಲ್ಲ, ಅವನ್ನೆಲ್ಲ ಹಾಕೊಳಕ್ಕೆ ಕೊಡು. ಒಂದೊಂದಾಗೆ ಕೊಡು, ಒಂದೊಂದಾಗೆ ಮಾಡು, ಒಂದೊಂದಾಗೆ ಕೆಲಸ ಹೇಳು. ಅವ್ನು ಹೋಗೋ ಮಟ್ಟ ಅವನ್ನೆಲ್ಲ ನಿನ್ನ ಸೊಸಿಗೆ ಪ್ರೀತಿ ತೋರಿಸು. ಆ ಪ್ರೀತಿ ನೋಡಿ ಅವ್ನು ಖುಷಿಯಾಗಿ ನೀ ಹೇಳ್ದಂಗೆ ತಾನೇ ಕೇಳ್ತಾನೆ ನಿನ್ನ ಮಗ. ಸರಿ, ನೀ ಹೇಳ್ದಂಗೆ ಮಾಡ್ತೀನಿ. ಆದ್ರೆ ಅಭಿಷೇಕ ಮತ್ತು ರಜನಿ ಕೂಡಬಾರ್ದಂದ್ರೆ ಏನು ಮಾಡ್ಬೇಕು? ಏನು ಮಾಡ್ಬೇಕಂತಂದ್ರೆ ಅವ್ರಿಗೆ ಬುದ್ಧಿವಾದ ಹೇಳು. ನೋಡ್ರಿ, ನನ್ನ ಮನಸ್ಸಿಗೆ ನನ್ನ ಸೊಸಿ ಅಂತ ಒಪ್ಕೋ ತನಕ ನೀವು ಇಬ್ಬರು ಬಾಳಿ ನಡೆಸಬಾರ್ದು. ನಾನು ನಿನ್ನ ಮನಸಾರೆ ಸೊಸಿ ಅಂತ ಒಪ್ಕೊಂಡ್ಮೇಲೆ ನೀವಿಬ್ರು ಬಾಳೆ ಶುರು ಮಾಡಬೇಕು. ಅಲ್ಲಿವರೆಗೂ ರಜನಿ ನನ್ನ ಕೋಣೆಯಾಗ ಮಲ್ಕೊಲಿ ಅಂತ ಕರ್ಕೊಂಡ. ಏನ ಆ ಮೂದೇವಿನ ನನ್ನ ಕೋಣೆಗ ಏನ್ ಹೋಗಪ್ಪ? ಏನು ಹಾಕತ್ತೀನಿ? ಆ ಬೀದಿ ಬಿಕಾರಿನ ತಂದು ನನ್ನ ರೂಮ್ನಾಗ ನನ್ನ ಸುಖದ ಸುಪ್ಪತ್ತಿಗೆ ಮಲ್ಗಿಸ್ಕೋಬೇಕಾ ನಾನು? ಅಯ್ಯೋ ಬಂಗಾರಕ್ಕ, ನಿನ್ನ ಪಲಂಗ ಮೇಲೆ ಯಾಕೆ ತಳಗ್ ಮಲ್ಗಿಸು. ನೋಡು, ನೀನು ಬೇರೆ ಕಡೆ ಎಲ್ಲರ ಮಲ್ಗಿಸಿದೆ ಅಂತಂದ್ರೆ ಭಾಳ ಕೆಟ್ಟೈತಿ ಪರಿಸ್ಥಿತಿ. ರಾತ್ರಿ ನಿನಗೂ ನಿದ್ದೆ ಹತ್ತಿ ಮಲ್ಗಿರ್ತಿ. ಬೆಣ್ಣೀನ ಹೋಗಿ ಬೆಂಕಿ ಅಂತ ಕಿಟ್ರೆ ತುಪ್ಪಕ್ಕೆತ್ತಿ ತುಪ್ಪು. ನಿನ್ನ ಬಾಜುಕ ಮಲ್ಗಿಸ್ಕೊಂಡೆ ಅಂದ್ರೆ ನಿನಗೂ ಒಂದು ಧೈರ್ಯ ಇರ್ತೈತಿ. ನೋಡು, ನಾಳೆ ಏನಾರ ಹೆಚ್ಚು ಕಮ್ಮಿ ರಜನಿ ಪ್ರೆಗ್ನೆಂಟ್ ಆದ್ಲಂದ್ರೆ ನಿನ್ನ ಕುತ್ತಿಗೆಗೆ ಬಂತಂತ ಅನ್ಕೋ. ಶಾನ್ ಹೋಗಪ್ಪ, ನೀ ಹೇಳೋದು ಬರಬ್ಬರ ಆಯ್ತು. ಆ ಮೂದೇವಿನ ಏನು ಮಾಡೋದು? ತಂದ ಇಲ್ಲೇ ಬೆಳೆಸ್ಕೊತಾನಂತೆ. ನಿಮ್ಮ ವಂಶದ್ದು ಎಲ್ಲ ಹಾಕಿ ಕೊಡು. ಒಂದೊಂದಾಗಿ ಆಕಿನ ಸೊಸಿ ಅಂತ ಒಪ್ಕೊಳ್ಳೋ ನಾಟಕ ಆಡು. ಆಮೇಲೆ ಅಭಿಷೇಕನ ಉಪಾಯ ಮಾಡಿ ಸಿಟಿಗೆ ಕಳಿಸುನು. ಆಮೇಲೆ ಈ ರಜನಿಗೆ ಒಂದು ಗತಿ ಕಾಣಿಸುನು. ಸರಿ, ನೀ ಹೇಳ್ದಂಗೆ ಆಗಲಿ. ಶಾನ್ಭೋಗಪ್ಪ, ನೀ ಅದಿ ಅಂತ ಹೇಳಿ ಇಷ್ಟೆಲ್ಲ ಆಗತ್ತೈತೆ ನೋಡು. ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಕತಿನೇ ಬಾರಿ ಆಗ್ಬಿಡ್ತಿತ್ತು. ನಾ ಅದೇನಲ್ಲ ಬಂಗಾರಕ್ಕ, ನೀ ಯಾಕೆ ತಲೆ ಕೆಡ್ಸ್ಕೊತಿ? ಅಲ್ಲ, ನನ್ನಂತ ಶಾಣೆ ಅವ್ನ ಬಾಜುಕ್ ಇಟ್ಕೊಂಡೆ ಅದು ಹೆಂಗೆ ಹಾಳಕೈತೀನಿ ಇದು ನಿನ್ನ ಮಗನ ಜೀವನ. ನೋಡು, ನೀನು ಇಷ್ಟಪಟ್ಟದ ಹುಡುಗಿನ ಈ ಮನೆ ಸೊಸೆಯಾಗಿ ಬರ್ತಾಳೆ. ಆ ರಜನಿನ ಇಲ್ಲಿದ್ರೆ ಓಡಿಸೋ ಜವಾಬ್ದಾರಿ ನಂದು. ನೀ ಮಾತ್ರ ತಲೆ ಕೆಡ್ಸ್ಕೊಬೇಡ. ಈಗ ರಾಣಿನ ಕರೆದ ಆಕೆ ಕೈಯಾಗ ಒಂದೆರಡು ಚಲೋ ಸೀರೆ ಕೊಟ್ಟು ಕಳಿಸ, ನಿಮ್ಮ ಸೊಸೆ ಕೊಟ್ಕೊಳಕಂತ ಹೇಳಿ. ಯಾಕಂತಂದ್ರೆ ಆಕೆ ಹುಟ್ಟು ಸೀರೆಯಾಗ ಮನೆ ಬಿಟ್ಟು ಬಂದಾಳ, ನೆನಪೈತ ಇಲ್ಲ? ಆಯ್ತು, ಅಷ್ಟೇ ಮಾಡ್ತೇನೆ. ಸರಿ, ನಾ ಇನ್ನು ಬರ್ತೇನೆ ಬಂಗಾರಕ್ಕ. ಭಾಳತ್ತಾಯ್ತು, ನಾ ಇನ್ನು ಮನೆಗೆ ಹೋಗ್ಬೇಕು, ಕೆಲಸ ಭಾಳತ್ತವು. ನೀನು ನಿನ್ನ ಕೆಲಸ ಮುಂದುವರ್ಸು. ನಾಳೆ ಹೊಂಟಕ್ಲೆ ಬೆಳಗ್ಗೆ ಅಂದ್ರೆ ನಿಮ್ಮ ಮನೆಗೆ ಬಂದು ಹಾಜರಾಕ್ತೀನಿ. ಸರಿ ಶಾನ್ಭೋಗಪ್ಪ.